ಇಲ್ಲಿ ಒಂದು ಬೇರೆ ಸ್ಥಳಕ್ಕೆ ಬಂದಿದ್ದೀನಿ. ಈಗ ಏನು ಹೇಳಲಿಕ್ಕೆ ಹೊಂಟಿದ್ದೀನಿ ಅಂದರೆ, ಪೂಗೆ ಹೋಗ್ತೀವಲ್ಲ ಬಾತ್ರೂಮಿಗೆ, ಅದನ್ನು ತೋರಿಸಿದ್ದೆ ನಿಮಗೆ ನಾನು. ಅದು ತಂದು ಇಲ್ಲಿ ಡಂಪ್ ಮಾಡ್ತಾರೆ. ಅದನ್ನು ಹೆಂಗೆ ಅಂತಂದೇಳಿ ನೋಡಿ, ಇಲ್ಲೆಲ್ಲ ಡ್ರಮ್ಗಳು, ಇಷ್ಟೊಂದು ಡ್ರಮ್ಗಳು ಇಟ್ಟಿದ್ದಾರೆ. ಯಾವ ಡ್ರಮ್ಗಳು ಅಂದ್ಕೊತೀರ ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಕ್ಲೀನಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಡೇಟು ಕೂಡ ಟೈಮು ಕೂಡ ಬರೆದಿರ್ತಾರೆ. ಅಲ್ಲಿ 3 ತಿಂಗಳು ಅಲ್ಲಿಟ್ಬಿಟ್ಟು ಆಮೇಲೆ ಇಲ್ಲಿ ತೊಗೊಂಬಂದು ಇಡ್ತಾರೆ. 1 ಇಯರ್ ಫುಲ್ಲಿ ಹಿಂಗೆ ಮುಚ್ಚಿಟ್ಬಿಟ್ಟು ಆನಂತರ 1 ಇಯರ್ ನಂತರ ಅದನ್ನು ಓಪನ್ ಮಾಡಿಬಿಟ್ಟು ಆಚೆ ಕಡೆಗೆ ಸುರುತ್ತಾರೆ. ಗಾಳಿಗೆ ಸುರಿದ ಮೇಲೆ ಅದು ಒಂದು ರಿಯಲ್ ಆದಂಥ ಕಾಂಪೋಸ್ಟ್ ಆಗುತ್ತೆ. ಅಲ್ಲಿ ಬಾತ್ರೂಮ್ ಎದುರಿಗೆ ತೋರಿಸಿದ್ದೆ ನಾನು ನಿಮಗೆ, ಅಲ್ಲಿದೆಯಲ್ಲ ಅದೇ ಥರ ಕಾಂಪೋಸ್ಟು ಇದು ರೆಡಿ ಆಗುತ್ತೆ. ಅದು ಮನುಷ್ಯನ ಪೂವಿಂದ ಅದು ತಯಾರಾಗುತ್ತೆ. ಯಾವುದೇ ರೀತಿಯಿಂದ ವಾಟರ್ ಮಿಕ್ಸ್ ಮಾಡಿರಲ್ಲ ಇದರಲ್ಲಿ. ಓನ್ಲಿ ಪೂ ಇರುತ್ತೆ, ಜೊತೆಗೆ ವುಡ್ ಮಿಕ್ಸ್ ಆಗಿರುತ್ತಲ್ಲ, ವುಡ್ ಪೌಡರು, ಅದರಿಂದಲೇ ಕಾಂಪೋಸ್ಟ್ ತಯಾರಾಗುತ್ತೆ. ಇಲ್ಲಿ ಆಕಳ ಸಗಣಿ ಉಪಯೋಗಿಸಲ್ಲ. ಮನುಷ್ಯನಿಗೋಸ್ಕರ ಆಕಳಿಂದ ಯಾವುದೂ ಉಪಯೋಗ ಬೇಡ ಅಂತ ಮನುಷ್ಯ ಏನಕ್ಕಿದ್ದಾನೆ, ಮನುಷ್ಯನಿಂದ ಬಂದಂಥ ಇದನ್ನೇ ಈ ರೀತಿ ಕಾಂಪೋಸ್ಟ್ ಮಾಡ್ತಾರೆ. ಅಲ್ಲದೇ ಆಹಾರ ಏನು ತರಕಾರಿಗಳೆಲ್ಲ ಸಿಪ್ಪೆಗಳೆಲ್ಲ ಹಸುಗಳಿಗೆ ಹೋಗುತ್ತೆ. ಬೆಂದ ಆಹಾರ ಎಲ್ಲ ಕಾಂಪೋಸ್ಟಿಗೆ ಹೋಗುತ್ತೆ. ಅದು ಕೂಡ ಕಾಂಪೋಸ್ಟ್ ಮಾಡ್ತಾರೆ ಇಲ್ಲಿ. ಅದನ್ನು ಕೂಡ ಉಳಿದಂಥ ಆಹಾರ ಇರ್ಬೋದು, ಮತ್ತೊಂದಿರ್ಬೋದು, ಕೆಲವೊಂದು ಇರುತ್ತಲ್ಲ, ಬೆಂದಿರೋದು, ಬೇಡವಾಗಿರೋದು, ಉಳಿದಿರೋದು ಎಲ್ಲದು ಕಾಂಪೋಸ್ಟ್ಗೆ ಅದನ್ನು ಕಳಿಸ್ತಾರೆ. ಈ ರೀತಿ ಅದರಿಂದಲೂ ಕೂಡ ಕಾಂಪೋಸ್ಟ್ ಮಾಡ್ತಾರೆ. ಮನುಷ್ಯನ ಒಂದು ಪೂ ಕಡೆಯಿಂದಲೂ ಕಾಂಪೋಸ್ಟ್ ಮಾಡ್ತಾರೆ. 2 ರೀತಿಯ ಕಾಂಪೋಸ್ಟ್ ಇಲ್ಲಿ ಉಪಯೋಗ ಮಾಡುತ್ತಾರೆ. ಎಲ್ಲ ಗಿಡಗಳಿಗೆ ಯೂಸ್ ಮಾಡೋದು. ಅದು ಕೈಯಿಂದ ಮುಟ್ಟಿದ್ರೆ ಏನೂ ಗೊತ್ತಾಗಲ್ಲ, ಅಷ್ಟು ಡ್ರೈ ಆಗಿರುತ್ತೆ, ಪೌಡ್ರ್ ಗೊತ್ತೇ ಆಗಲ್ಲ. ಪೂವಿಂದ ಮಾಡಿದ್ದಾರೆ ಅಂತಂದ್ರೆ ನಮಗೆ ಅಸಹ್ಯ ಅನಿಸುತ್ತೆ. ಆದರೆ ಮುಟ್ಟಕರ ಎಲ್ಲರೂ ಮುಟ್ತಾರೆ, ಡೈರೆಕ್ಟಾಗಿ ಮುಟ್ತಾರೆ. ಎಷ್ಟರ ಮಟ್ಟಿಗೆ ಮುಟ್ತಾರೆ ಅಂದರೆ, ಹಂಗೆ ಗಿಡಗಳಿಗೆ ಹಾಕ್ತೀವಿ ನಾವು. ಅದನ್ನು 1 ಕಂಟೈನರ್ ಇದನ್ನು ಕಾಂಪೋಸ್ಟ್ ಹಾಕಿದರೆ 2 ಕಂಟೈನರ್ ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕಲಿಸ್ಬಿಟ್ಟು ಅದನ್ನು ಹೊಸ ಗಿಡ ಏನು ನೆಡ್ತೀವಲ್ಲ ಒಳಗಡೆಗೆ ಒಂದು ಇಷ್ಟು ಚೌಕನಾದಂಥ ಒಂದು ಗುಂಡಿ ತೆಗಿತಾರೆ. ಆ ಗುಂಡಿ ಒಳಗಡೆಗೆ 2 ಅಡಿ ಆಳ ತೆಗೆದ್ಬಿಟ್ಟು ಫುಲ್ಲು ಇದನ್ನೇ ಮಣ್ಣು ರೆಡಿ ಮಾಡಿದ್ದನ್ನು ಹಾಕ್ತೀವಿ ನಾವಲ್ಲಿ. ಆಮೇಲೆ ಹೊಸ ಗಿಡ ನೆಡ್ತೀವಲ್ಲಿ. ಅದರಿಂದ ಗಿಡ ಚೆನ್ನಾಗಿ ಬರುತ್ತೆ. ತುಂಬ ಗಿಡಗಳು ಇಲ್ಲಿ ಬೆಳೆದಿರೋದು ಅದೇ ರೀತಿಯಿಂದಲೇ ಬೆಳೆಸಿರೋದು.